ಈ ಗ್ಯಾಸ್ಟ್ರಿಕ್ ಮಾತ್ರೆಗಳಿಂದ ಅಡ್ಡ ಪರಿಣಾಮಗಳು ಇಲ್ಲ ಅಂತ ಅನ್ಕೊಂಡಿದ್ದೀರಾ? ತಪ್ಪು. ಈ ಚಿಕ್ಕ ಗ್ಯಾಸ್ಟ್ರಿಕ್ ಮಾತ್ರೆಯ ಕೆಲಸವೇ ನಮ್ಮ ದೇಹದಲ್ಲಿ ನೈಸರ್ಗಿಕವಾಗಿರುವ ಆಸಿಡ್ ನ ಕಡಿಮೆ ಮಾಡುವಂಥದ್ದು. ದಿನಂಪ್ರತಿ ಅಥವಾ ಪದೇ ಪದೇ ಈ ಒಂದು ಮಾತ್ರೆ ತಗೊಳ್ತಾ ಇದ್ದೀವಿ ಅಂತಂದ್ರೆ ನಮ್ಮ ದೇಹದಲ್ಲಿ ಜೀರ್ಣಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಜೀರ್ಣಶಕ್ತಿ ಕಡಿಮೆ ಆಯ್ತು ಅಂದ್ರೆ ದೇಹಕ್ಕೆ ಬೇಕಾಗಿರುವಂತ ಪೌಷ್ಟಿಕಾಂಶಗಳು ಸಿಗುವಂತ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಬಿ 12 ಇವೆರಡು ಏನು ಮುಖ್ಯವಾಗಿ ದೇಹಕ್ಕೆ ಬೇಕು, ಇವೆರಡು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಕ್ಯಾಲ್ಸಿಯಂ ಕಡಿಮೆ ಆಯ್ತು ಅಂದ್ರೆ ನಮ್ಮ ಮೂಳೆಗಳು, ಗಟ್ಟಿರೋ ಮೂಳೆಗಳು ಸವಿತಾ ಹೋಗುತ್ತೆ. ಆಸ್ಟಿಯೋಆರ್ಥ್ರೈಟಿಸ್, ಆಸ್ಟಿಯೋಪೊರೋಸಿಸ್ ಅಂತ ಕಾಯಿಲೆಗಳು ಬರೋ ಸಾಧ್ಯತೆಗಳು ಇದ್ದೇ ಇರುತ್ತೆ. ಇನ್ನು ವಿಟಮಿನ್ ಬಿ 12 ಅನ್ನೋದು ನಮ್ಮ ನರಗಳಿಗೆ ಬೇಕಾಗಿರುವಂತ ಒಂದು ವಿಟಮಿನ್. ಈ ವಿಟಮಿನ್ ಕೂಡ ಕಡಿಮೆ ಆಯ್ತು ಅಂದ್ರೆ ನರ ರೋಗಗಳು ಅಥವಾ ಮೈಕೈ ನೋವು ಬರುವ ಸಾಧ್ಯತೆಗಳು ಇದ್ದೇ ಇರುತ್ತೆ. ಈ ಒಂದು ಚಿಕ್ಕ ಮಾತ್ರೆ ದೇಹಕ್ಕೆ ಇಷ್ಟೆಲ್ಲ ಅಡ್ಡ ಪರಿಣಾಮಗಳನ್ನ ಮಾಡುತ್ತೆ. ಹಾಗಾಗಿ ಯಾವುದೇ ಮಾತ್ರೆಗಳನ್ನ ತಗೊಳ್ಳೋಕು ಮುಂಚೆ ವೈದ್ಯರನ್ನ ಸಂಪರ್ಕಿಸಿ ಅದರ ಪರಿಣಾಮಗಳು, ಅಡ್ಡ ಪರಿಣಾಮಗಳನ್ನ ತಿಳಿದುಕೊಂಡು ಮಾತ್ರೆಗಳನ್ನ ತಗೊಳ್ಬೇಕು.